ಸೂರ್ಯಕಾಂತಿ ಬಡವರ ಮನೆ ಹುಡುಗಿ ನೋಡಕ್ ಚೆನ್ನಾಗಿರ್ಬೇಕು, ಒಳ್ಳೆ ಗುಣ ಲಕ್ಷಣ ಇರಬೇಕು. ಎಲ್ಲ ಹುಡುಕುದು ನೋಡಿ ಲಜ್ಪತ್, ಲೀಲು ಹೇಗಾದ್ರೂ ಮಾಡಿ ಈ ತಿಂಗಳಲ್ಲಿ ಬಾಬು ಮದುವೆ ಮಾಡಲೇಬೇಕು. ನನ್ನ ಮನಸ್ಸಲ್ಲಿ ಒಂದು ಹುಡುಗಿ ಇದ್ದಾಳೆ. ಹೇಳಿ ಲಜ್ಪತ್, ನಿಮ್ಮ ಮನಸ್ಸಲ್ಲಿ ಯಾರಿದ್ದಾರೆ? ಇವಳು. ಲಜ್ಪತ್, ಎಲ್ಲಕ್ಕೂ ತಮಾಷೆನಾ? ವಿ ಆರ್ ಸೀರಿಯಸ್. ಹಾಗಾದ್ರೆ ಏನ್ ಮಾಡೋದೀಗ? ಯೋಚನೆ ಮಾಡೋಣ ರೀ. ಬಾಬು ಅವ್ರನ್ನ ಮದುವೆ ಆದ್ರೆ ಕಾಂತಿ ಜೀವನ ಹಾಳಾಗತ್ತೆ ಅಂತ ಹೇಗ್ರಿ ಹೇಳ್ತೀರಾ? ಬಾಬು ಸ್ವಭಾವ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ದೊಡ್ಡ ಶೋಕಿಲಾಲ ಅವನು, ದಿನಕ್ಕೊಂದೊಂದು ಹೆಣ್ಣಿನ ಜೊತೆ ಓಡಾಡೋನು. ಅವನು ಕಾಂತಿನ ಮದುವೆ ಆದ್ರೆ ಈ ಸಂಬಂಧ ಹೆಚ್ಚು ದಿನ ಉಳಿಯಲ್ಲ. ಅವಾಗ ಕಾಂತಿ ಜೀವನ ಏನಾಗ್ಬೋದು ಅಂತ ನೀನ್ ಯೋಚನೆ ಮಾಡಿದ್ಯಾ ಐಶ್ವರ್ಯ? ಅವಳು ಮೊದಲನೇ ಗಂಡ ಕೈ ಕೊಟ್ಟಿದ್ದಾನೆ ಅಂತ ನೀನ್ ಅನ್ಕೊಂಡು ಈ ಎರಡನೇ ಮದುವೆಗೆ ಬೆಂಬಲಿಸ್ತಾ ಇದೀಯ. ಮದುವೆ ಆದ್ಮೇಲೆ ಬಾಬುನು ಅವಳು ಕೈ ಕೊಟ್ರೆ ಕಾಂತಿ ಗತಿ ಏನಾಗ್ಬೇಡ? ಇದೆಲ್ಲ ಆಗೋದ್ರ ಬದಲು ಬಾಬು ಅವರಮ್ಮ ಬೇರೆ ಕಡೆ ಹೋಗೋದೇ ವಾಸಿ. ಆಗೋ ಎಡವಟ್ಟಾದ್ರೂ ತಪ್ಪುತ್ತೆ. ಮಾಮ್, ನನಗೆ ಈ ಮದುವೆ ಮಾಡ್ಕೊಳ್ಳೋದು ಇಷ್ಟ ಇಲ್ಲ. ಯಾಕೋ? ಓ, ಬಡವರ ಮನೆ ಹುಡುಗಿ ಇಷ್ಟ ಇಲ್ಲ? ಬೇಡ ಬಿಡು. ಜೋಯಿಸರು ಹೇಳಿದ್ದಾರೆ ಅಂತ ಬಡವರ ಮನೆ ಹುಡುಗಿನೇ ಮದುವೆ ಆಗ್ಬೇಕು ಅಂತೇನಿಲ್ಲಪ್ಪ. ವಿಷಯ ಅದಲ್ಲ ಮಾಮ್, ನನಗೆ ಇನ್ನೊಂದು ಸ್ವಲ್ಪ ದಿನ ಹಾಯಾಗಿರೋಣ ಅಂತ ಅನಿಸ್ತಾ ಇದೆ. ಯಾಕೆ? ಇಷ್ಟು ದಿವಸ ಹಾಯಾಗಿದ್ದು ಸಾಕಾಗ್ಲಿಲ್ವಾ? ಇಸ್ಂಟ್ ಇಟ್ ಎನಫ್? ಹಾಗಲ್ಲ ಮಾಮ್, ಮದುವೆ ಅಂದ್ರೆ ಒಂದು ಕಮಿಟ್ಮೆಂಟ್. ಅದು ನನ್ನ ಕೈಯಿಂದ ನಿಭಾಯಿಸೋಕ್ಕಾಗಲ್ಲ ಅಂತ ನನ್ಗೆ ಅನಿಸ್ತಾ ಇದೆ. ಅಮ್ಮ, ಹೊಸ ಮನೆ ವಾತಾವರಣ ಎಲ್ಲ ಹೊಂದಾಣಿಕೆ ಆಯ್ತಾ? ನಿದ್ದೆ ಚೆನ್ನಾಗಿ ಬಂತಾ ಅಮ್ಮ? ನಿನ್ಗೇನು ಅದನ್ನೆಲ್ಲ ಕಟ್ಕೊಂಡು? ನಂಗೆ ನಿದ್ದೆ ಬರ್ತಾ ಇದ್ರೆ ನೀನ್ ಬಂದು ಲಾಲಿ ಹಾಕ್ತೀಯಾ? ಆಳಿನ ಥರ ಇದ್ರೆ ಚಂದ. ಅದು ಬಿಟ್ಟು ಪ್ರಿನ್ಸಸ್ ತರ ಪೋಸ್ ಮಾಡಿದ್ರೆ ಚೆನ್ನಾಗಿರೋಲ್ಲ. ಅದ್ಯಾಕ ಕಾಂತಿ ಹತ್ರ ಹಾಗೆ ಮಾತಾಡ್ದೆ? ಸೊಸೆಗೆ ಅಂತ ಪ್ರೀತಿಯಿಂದ ತಂದ ದಾರನ ಈ ಕೆಲಸದೊಳು ಕಟ್ಬಿಟ್ನಲ್ಲ ಅಂತ ಹೊಟ್ಟೆ ಉರಿತಾ ಇದೆ. ಐ ಆಮ್ ಫೀಲಿಂಗ್ ಮಿಸರಬಲ್. ಎಲ್ಲರೂ ತಮ್ಮ ಸ್ನೇಹಿತರುಗಳ ಹತ್ರ ಇಂಥ ವಿಷಯದಲ್ಲಿ ಹೆಲ್ಪ್ ಮಾಡಿದ್ದು ಕೇಳ್ಕೋತಾರೆ. ನಾನು ಇಷ್ಟಪಟ್ಟಿದ್ದ ಹುಡುಗಿ ಹತ್ರ ನೀವು ಹೋಗಿ ಮಾತಾಡಿ ಒಪ್ಸಿ ಅಂತ ಕೇಳ್ಕೊಂಡಿದ್ದು ತಪ್ಪ? ನೋಡಿ ಬಾಬು, ಈ ವಿಷಯದಲ್ಲಿ ದಯವಿಟ್ಟು ನನಗೆ ಬಲವಂತ ಮಾಡಬೇಡಿ ನೀವು. ಹಾಗೆ ನೀವು ಅವಳನ್ನ ಮದುವೆ ಆಗೋ ಹಠನೂ ಮಾಡಬೇಡಿ. ಆ ಆಸೆನ ಇಲ್ಲಿಗೆ ಕೈ ಬಿಟ್ಬಿಡಿ. ನೀವು ಕಾಂತಿನ ಮದುವೆ ಆಗೋದಿಲ್ಲ ಅಂತ ನನಗೆ ಮಾತು ಕೊಡಿ ಬಾಬು. ನಾನಿವತ್ತು ಒಳ್ಳೆ ಮನುಷ್ಯ ಆಗಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನನ್ನ ಕಾಂತಿ. ಹೇಳಿ ಮಂಜು, ಅಂಥವಳ ನಾನು ಹೇಗೆ ಮರೀಲಿ? ಆ ಹುಡುಗಿ ನಿಮ್ಗೆ ಅಂತ ಸಹಾಯ ಏನ್ ಮಾಡಿದಾಳೆ ಅಂತ ತಿಳ್ಕೊಬಹುದಾ? ಅದನ್ನು ಹೇಳೋ ಅವಶ್ಯಕತೆ ನನಗಿಲ್ಲ. ಈಗ ನೀವು ನನಗೆ ಸಹಾಯ ಮಾಡ್ತಿರೋ ಇಲ್ವೋ? ಸಹಾಯ ಆಗಿರ್ಲಿ, ನಾನು ಬದುಕಿರೋವರೆಗೂ ಈ ಮದುವೆ ಆಗೋದಕ್ಕೆ ನಾನು ಬಿಡಲ್ಲ. ನಾನು ಸತ್ತಾದ್ರೂ ಸರಿ, ನನ್ನ ಕಾಂತಿನ ಪಡ್ಕೊಂಡೇ ಪಡ್ಕೋತೀನಿ. ಒಬ್ಳನ್ನ ಲವ್ ಮಾಡಿ ಇನ್ನೊಬ್ಳನ್ನ ಮದುವೆ ಮಾಡ್ಕೊಳ್ಳೋದಿಕ್ಕೆ ಹೇಗೆ ಸಾಧ್ಯ ಹೇಳಿ? ಅದಕ್ಕೆ ಹಾಗೆ ಹೇಳಿರ್ತಾರೆ. ಏನು, ನನ್ನ ಮಗ ಲವ್ ಮಾಡ್ತಿದ್ದಾನ? ಇಂಪಾಸಿಬಲ್. ಐ ಕ್ಯಾನ್ ಬಿಲೀವ್. ಅಯ್ಯೋ, ನಾನು ಲವ್ ಮಾಡ್ತಾ ಇದ್ದೀನಿ, ಮದುವೆ ಆದ್ರೆ ಅದೇ ಹುಡುಗಿನ ಮದುವೆ ಆಗೋದು ಅಂತ ನನ್ನ ಹತ್ರನೇ ಹೇಳಿದ್ದಾರೆ. ಹೌದಾ? ಹಾಗಾದ್ರೆ ಯಾರಮ್ಮ ಹುಡುಗಿ? ಅದು ನೀನು ಕಾಂತಿ ಹತ್ರ ಈ ಯಾವ ವಿಷಯನೂ ಮಾತಾಡ್ತಿಲ್ಲ ಅಷ್ಟೇ. ಅದೇ ಯಾಕೆ ಅಂತ ಇನ್ನೊಂದು ಪ್ರಶ್ನೆ ಕೇಳಬೇಡ, ಕೇಳಬಾರ್ದು. ಬಾಬು ಅವರು ಆ ಹುಡುಗಿ ಹೆಸರನ್ನ ನನ್ನ ಹತ್ರ ಹೇಳಿಲ್ಲ. ಆದ್ರೆ ಯಾರನ್ನೋ ಲವ್ ಮಾಡ್ತಿದ್ದೀನಿ ಅಂತ ಹೇಳಿದಂತೂ ಸತ್ಯ. ಸೂರ್ಯಕಾಂತಿ